ನಮಸ್ಕಾರ. ನಾವು ಮುಜಾವರ್ ಚಾನಲ್ನಿಂದ ಹೇಳೋದಂದ್ರೆ, ಇದು ನಮ್ಮ ಸಣ್ಣ ಮೊಮ್ಮಕ್ಕಳಿಗೆ ಐತಲ್ಲ, ಈ ಗಿಡ ಏನಿಲ್ಲ ಅನ್ನೋದು ಎಲ್ಲ ನಾವು ನಿಮ್ಗೆ ತೋರಿಸುವಂತದ್ದು. ಇದರ ಹೆಸರು ಬಾವಂಚಿ ಗಿಡದ ಹೆಸರು. ಗಿಡದ ಹೆಸರು ಏನಪ್ಪಾ ಇದು? ಬಾವಂಚಿ ಗಿಡದ ಪರಿಚಯ. ಪರಿಚಯ ಮಾಡೋದು ಇದು ಬಾವಂಚಿ ಗಿಡದ್ದು. ಇದರ ಹೆಸರೇನು? ಬಾವಂಚಿ ಗಿಡ. ಇದರ ಪರಿಚಯ ಮಾಡ್ಲಾಗತ್ತೇವೆ ನಾವು. ಇದು ಬಾವಂಚಿ ಗಿಡ ಅಂದ್ರೆ ಈ ಕಾಯಿ ಟೈಪ್ ಆತ ನೋಡ್ರಿ. ಇದು ಬಾವಂಚಿ ಗಿಡ. ಇದು ಕೆಟ್ಟ ವಿಷಕಾರಿ ಇದು ಗಿಡ. ಇದರ ಹೆಸರು ಬಾವಂಚಿ ಗಿಡ. ನಾವು ಯಾಕಂದ್ರೆ ಇಲ್ಲಿ ನಮ್ಮ ವೈದ್ಯಕೀಯ ಮಾಡಲ್ಲಿ ಹಚ್ಚೇವಿ. ಇವ್ರಿಗೆಲ್ಲಾ ನಮ್ಮ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ತೋರಿಸುವಂತದ್ದು ಇದೊಂದು ಗಿಡ, ಬಾವಂಚಿ ಗಿಡ. ಇದು ಎದಕ್ ಬರ್ತದೆ ಅಂದ್ರೆ ಬರುವಂತದ್ದು. ಇದರ ಬೀಜ ಏನದಾವಲ್ರಿ, ಬೀಜ ಸಣ್ಣಗೆ ಏನೈತಲ್ಲ, ಈ ಬೀಜಗಳು ಸಂಗ್ರಹಣೆ ಮಾಡಿ ಕಸಿಂದ ಒಂದ 100 ಗ್ರಾಮ್ ಎಷ್ಟೈತೆ ಅವ್ರ ತನ್ನ ಲೆಕ್ಕದ ಮೇಲೆ 100 ಗ್ರಾಮ್ ಬೀಜ ಇದ್ರದ್ದು ಈ ಬಾವಂಚಿ ಗಿಡದ ಇಲ್ಲದ ನೋಡ್ರಿ. ಕರ್ರಗಾಗಿ ಬೀಜ ಅದಾವ. ಬೀಜನು ತೋರಿಸ್ತೀನಿ. ಈ ಟೈಪ್ ಬರ್ತಾವ್ರಿ ಬೀಜ. ನಾವ್ ಇಲ್ಲೇ ಹಚ್ಚೇವಿ ಬಾವಂಚಿ ಗಿಡ. ಈಗ ಇಲ್ಲ ಐತ್ ನೋಡ್ರಿ. ಈಗ ಯಾಕಂದ್ರ ಈಗ ಬ್ಯಾಸ್ಗಿ ಇದ್ರ ದಿವಸ ಐತಿ, ಬ್ಯಾಸ್ಗಿ ದಿವಸ ಸಲಾಗಿ ಈ ಗಿಡ ಏನೈತಲ್ಲ ಪೂರಾ ನಸದು ಹೋಗ್ತದೆ. ಇದು ನಾವು ಹಚ್ಚಿದ್ದು. ಇವು ಸಣ್ಣ ಮೊಮ್ಮಕ್ಕಳು ಇವತ್ತ ಇದಕ್ ಬಂದಿದ್ದದ. ಇವು ಇದಕ್ ಬಂದಾರ. ಅವ್ರಿಗೆ ನಾವು ತೋರಿಸುವಂತಂದ್ರೆ ಇದು ಬಾವಂಚಿ ಗಿಡದ ಏನೈತಲ್ಲ ಬೀಜ ಪರಿಚಯ ಮಾಡ್ಲಾಕತ್ತೀನಿ. ಬಾವಂಚಿ ಗಿಡನು ತೋರಿಸ್ಲಾಕತ್ತೀನಿ. ಈ ಗಿಡ ತನ್ನಿಗೆ ಬರುವಂತದ್ ಗಿಡ. ಇದು ತನ್ನಿಗೆ ಈ ಬೀಜ ಏನದಲ್ಲ 100 ಗ್ರಾಮ್ ಬೀಜ ತಗೊಳ್ಳೋದು. ಆಕಳ ಮೂತ್ರದೊಳಗ, ಆಕಳ ಮೂತ್ರ ಇರ್ತೈತಲ್ರಿ, ಮೂತ್ರೊಳಗೆ ಏನೈತಲ್ಲ ಇದು ಬೀಜದ್ದು ಈ 100 ಗ್ರಾಮ್ ಬೀಜ ತಗೊಳ್ಳೋದು. ಬೀಜ ತಗೊಂಡು 7 ದಿವಸ ಆಕಳ ಗೋಮೂತ್ರದೊಳಗೆ ಏನೈತಲ್ಲ ನೆನೆಲಾಕಿಡೋದು. ರಾತ್ರಿ ಇಡೋದು, ಮತ್ ಮುಂಜಾನೆ ಗೋಮೂತ್ರ ತೆಗೆದು ಕಟ್ಟೋದು, ಮತ್ ಇಡೋದು, ಮತ್ ಗೋಮೂತ್ರ ತೆಗೆದು ಕಟ್ಟೋದು. ಈ ಹಿಂಗೆ ಮಾಡೋದು 7 ದಿವಸ ಮಾಡ್ಬೇಕು. ಇದಕ್ಕೆ 7 ದಿವಸ ಮಾಡಿಂದ ಒಣಗಿಸಿ ಏನೈತಲ್ಲ ಸಣ್ಣಗೆ ಅರೆದ ಕಿಸಿಂದ ಜೇನು ತುಪ್ಪದೊಳಗೆ ಅದು ತನ್ನ ಹೋಗುವಂತದ್ದು ಗಿಡ. ಇದು ಬಾವಂಚಿ ಗಿಡ. ನಾವು ಹೇಳಿದ್ದು ಇಲ್ಲ ನೋಡ್ರಿ, ಬಾವಂಚಿ ಗಿಡ. ಇದು ನಾವು ವೈದ್ಯಕೀಯ ಮಾಡೋ ಮುಂದ ನಮ್ಮ ಮುತ್ತಾನ ಕಾಲದಿಂದ ನಾವು ಕೊಟ್ಕೊಟ್ಟು ಬಂದೇವಿ. ಇವ್ರಿಗಿನಾದ್ರೂ ನಾವು ತೋರಿಸಿ ಇದು ಮಾಡ್ಬೇಕಂತ ನಮ್ದೊಂದು ವಿಚಾರ ಐತಿ. ಬಾವಂಚಿ ಗಿಡದಿಂದ ಸಾಕಷ್ಟು ಇದು ಆಗ್ತಾವ್. ಕೆಲವೊಂದು ವೈದ್ಯರು ತಮ್ಮ ಲೆಕ್ಕದಿಂದ ಮಾಡ್ತಾರ. ಇದು ಬೇರಿನಿಂದ ಈ ಬೇರುಗಳು ಏನಿರ್ತಾವ ಒಳಗಿಂದ ಒಳಗೆ ಹೋಗುತ್ತೈತಿ. ಇದು ಗಿಡ ಒಳಗಿಂದ ಈ ಬೇರುಗಳು ಏನದಾವಲ್ಲ ಕಟ್ ಮಾಡಿಸಿದ ನೈತಲ್ಲ ಅದು ಆಕಳ ಹಾಲಿನೊಳಗೆ ಕುದಿಸ್ಬೇಕು. ಇದಕ್ಕೆ ಬಂದಿದ್ದು ಮತ್ತೆ ಔಷಧ ತಯಾರು ಮಾಡ್ಬೇಕಾದ್ರೆ ಹೆಚ್ಚಿನಂತದ್ದು ಏನೈತಲ್ಲ ಇದಕ್ಕ ಒಂದೇ ಹೆಸರಿನಿಂದ ಕರೆಯೋದಿಲ್ಲ. ಅಡವಿ ಇದನ್ನು ಅಂತಾರ, ಇದಕ್ಕೆ ಚೌಳಿಕಾಯಿ ಅಂತಾರ. ಇದು ಅಡವಿ ಚೌಳಿಕಾಯಿ ಅಂತಾರ, ಬಾವಂಚಿ ಗಿಡನು ಅಂತಾರ. ನಮ್ ಮುತ್ತಾನ ಕಾಲದಿಂದ ತೋರಿಸಿದ್ದು ಬಾವಂಚಿ ಗಿಡ. ಸಾಕಷ್ಟು ಹೇಳ್ತಿತ್ತು. ಈಗ ಯಾಕಂದ್ರೆ ನೀರಿನ ಕೊರತೆ ಆಗಿ ನೀರಿಂದ ತೊಂದರೆ ಇದ್ದ ಸಲುವಾಗಿ ಅಷ್ಟೇನು ಕಂಡು ಬರೋದು. ಈಗ ನಾವು ಕೆಲವನ್ನ ನಾವು ಹಚ್ಚೇವಿ, ಅಲ್ಲಿ ಹಚ್ಚೇವಿ. ಇದೊಂದು ಬಾವಂಚಿ ಗಿಡದ ಏನೈತಲ್ಲ ಪರಿಚಯ ಇವ್ರಿಗೆ ಆದ್ರೂ ತೋರಿಸ್ಲಾಕತ್ತೇವಿ. ನಿಮ್ ಮುಂದಾದ್ರೂ ನಮ್ಮ ಪಾರಂಪರಿಕ ತಳದಿಂದ ಬಂದಿದ್ದು 6ನೇ ತಲೆ ನಮ್ಮದು ಔಷಧ ಕೊಡೋದು. ಇದು ನೀವು ಹಂಗ ಮಾಡಿ ಕೇಸಿಂದ ಯಾರೇ ನಿಮ್ಗೇನು ರೊಕ್ಕ ಇಲ್ಲ, ಏನೂ ಇಲ್ಲ, ಸಾಕಷ್ಟು ತೋರಿಸ್ತಿರ್ತೀರಿ. ಅದು ಯಾಕಂದ್ರ ಇವತ್ ನಾಳೆ ಏನೈತಲ್ರಿ ಮಂದಿಗೆ ಏನೈತಲ್ಲ ದವಾಖಾನೆಯಿಂದ ಆಗಲಾರಂತ ಕಾಯಿಲೆ ಆರಾಮ ಮಾಡುವಂತದ್ದು ಇದು ಬಾವಂಚಿ ಗಿಡ. ಪನ್ನಿಗೆ ಬರುವಂತದ್ದು. ನಾವು ಸಾಕಷ್ಟು ನಮ್ಮ ಊಟದಾಗೂ ಹಾಕೇವಿ. ಪನ್ನಿಗೆ ಏನೈತಲ್ಲ ಯಾರಿಗೆ ಆರಾಮ ಮಾಡೇವೆಲ್ಲ ಹಾಕೇವಿ. ಅವ್ರಿಗೇನು ಇದು ಪೌಡರ್ ಮಾಡಿ ಕೇಸಿಂದ ನಾವು ಅದ್ರ ಕೊಟ್ಟೇವಿ. ಇಲ್ಲ ಅವ್ರ ತನ್ನಲ್ಲೇ ತನ್ನ ಮನೆಯೊಳಗೆ ನಮ್ಮ ರೈತರಾಗ್ಲಿ ಯಾರೇ ಆಗ್ಲಿ ಇದು ಮಾಡಿದ್ರಂದ್ರ 100ಕ್ಕೆ 100 ಹೋಗುವಂತದ್ದು. ಮತ್ತು ಅವ್ರ ಪಥ್ಯನೂ ಹೇಳ್ತಾರ ನೋಡ್ರಿ. ಪಥ್ಯ ಏನಂದ್ರ ಅವ್ರಿಗೇನು ಆದಷ್ಟು ಏನೈತಲ್ಲ ಮೀನ ಮಸಳಿ ಏನೋ ಇಂಥವ್ ಕೆಲವರು ಬಿಡ್ಬೇಕು. ಹಾಲಿನೊಳಗೆ ಇದ್ದಿದ್ದು ಥೋಡಬಹುದು ತಿಂದು ನಡಿತೈತಿ. ಮತ್ತು ಏನೈತಲ್ಲ ಕೆಲವೊಂದು ಮಂದಿ ಏನ್ ಮಾಡ್ತಾರ, ಮೀನ ಅಂತ ಬರ್ತೈತಿ. ಮೀನ ಹೆಚ್ಚಿಗೆ ತಿನ್ಬಾರ್ದು. ತಿನ್ಲಾರ್ದವ್ರು ಹೋದ್ರು ಒಳ್ಳೇದಾಯ್ತು, ಅದು ತಿಂದ್ರೆ ಇದು ಇಲ್ಲ. ಬೆಂಡಿಕಾಯಿ ಒಂದ್ ತಿನ್ಬಾರ್ದು. ಬೆಂಡಿಕಾಯಿ ಇಲ್ಲ, ಮೊಸರು, ಇವು 3 ಕೂಡಿ ತಿಂದ ಸಲಾಗಿ ಬಂದಿರ್ತದೆ ಒಬ್ಬೊಬ್ಬರಿಗೆ. ಇಸಾ ಪದಾರ್ಥ ಹೊಟ್ಟೆ ಒಳಗೆ ಆಗ್ತೈತೆ, ತೊಂದು ತಯಾರಾಗ್ತೈತಿ. ಇಲ್ಲಿಕಂದ್ರೆ ಆಗೋದಿಲ್ಲ. ತಿನ್ನುವಂತ ಆಹಾರದೊಳಗೆ ಇವತ್ ನಾಳೆ ಏನೈತಲ್ಲ ಎಣ್ಣೆದು ಅದು ಇದು ಪದಾರ್ಥಗಳು, ಕೆಟ್ಟ ಪದಾರ್ಥಗಳು ಆದ ಸಲಾಗಿ ಇವು ಯಾವಾದರೆ ಒಂದು ಕಾಯಿಲೆ ತಯಾರಾಗ್ಬಿಡ್ತದೆ ಶರೀರಕ್ಕ. ಇದು ಹೋಗಲಾರದಂತಾಗಿರ್ತದ. ಕೆಲವೊಂದು ಮಂದಿ ನಾವು ನೀವು ಅಂತ ದುಡಿಯದ್ದೇ ಮಂದಿ ಏನೈತಲ್ಲ ಅದಕ್ಕ ಉಪಚಾರ ಹುಡುಕಾಡ್ತಿರ್ತಾರ. ಉಪಚಾರ ಏನು, ಇದು ಬಾವಂಚಿ ಗಿಡದ್ದು ನಿಮ್ಮ ಇದ್ರೊಳಗ ಬರುವಂತದ್ದು. ಇಲ್ಲಿ ಹೂವು ಆಗೈತಿ ನೋಡ್ರಿ. ಇದು ಹೂವ ಮತ್ತು ಇದು ಬೀಜ ಎರಡೂ ಐತ್ ನೋಡ್ರಿ. ನಿಮ್ಗೆ ಏನು ತಿಳಿಲಿಕ್ಕಂದ್ರೆ ನಮ್ಮ ಮುಜಾವರ್ ಚಾನೆಲ್ ನಿಂದ ನಾವು ಹೇಳಿರ್ತೇವಿ. ಇದು ನೋಡ್ಕಿಸಿಂದ ನೀವು ಮಾಡಬಹುದು. ಕಣ್ಣಿಗೆ ಬರುವಂತ ಗಿಡ ಏನ್ರಿ. ಈ ನಮ್ಮ ಮೊಮ್ಮಕ್ಕಳಿಗೆ ತೋರಿಸ್ಲಾಕತ್ತೇವಿ.
ಕೆಲವೊಂದು ಮಂದಿ ಏನೈತಲ್ಲ ಇವ್ರೆಲ್ಲಾರು ಮುಂದೆ ಆದ್ರೂ ನಾವು ಕೆಲವೊಂದು ಗಿಡಗಳು ಪರಿಚಯ ಮಾಡಿ ತೋರಿಸಿ ಅವ್ರಿಗೇನು ಇದು ಮಾಡ್ತಿರ್ತೇವಿ. ಹಂಗೆ ನಮ್ ಯೂಟ್ಯೂಬ್ ನೋಡ್ಕೊತೇವ್ರಿ. ಯೂಟ್ಯೂಬ್ ನೋಡಕ್ ಹೋದ್ರಿ ಅಂದ್ರ ನಿಮಗ ಮುಂದ್ ಕೂನ್ ಆಗ್ತೈತಿ. ಇದು ಎದಕ್ ಬರ್ತೈತಿ ಏನಾಗ್ತೈತಿ ನಾವು ಎಲ್ಲಾ ಹೇಳಿರ್ತೇವೆ. ನಿಮ್ಗೇನು ತಿಳಿಲಾರ್ದಂತ ಇದು ಇತ್ತಂದ್ರ ಅಂತ ಪೆನ್ನಿಂದ ಇತ್ತಂದ್ರ ನಿಮ್ ಕೈಲಿ ಆಗ್ಬೇಕಂದ್ರ ನಾವ್ ಮಾಡುವಂತ ಕೊಡುವಂತದ್ದು ನಮ್ ಬಲ್ಯಾಕ ಇದ್ದಿದ್ದೇವೆ. ನಾವ್ ಇವತ್ತಿನಿಲ್ಲ 6ನೇ ತಲೆನಿಂದ ಮಾಡ್ಕೊತ ಬಂದೇವಿ. ಏನ್ರಿ ಇದು ತನ್ನಿಗೆ ಬರುವಂತದ್ದು ಗಿಡ ಬಾವಂಚಿ ಗಿಡ ಇದೆ ನೋಡ್ರಿ. ಇದು ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ದೊಳಗ ನಾವಂತೂ ತನ್ನಿನ ಇದಕ್ಕೆ ಅಂತೇಳಿ ಇದಕ್ಕೆ ಬಾವಂಚಿ ಗಿಡನೇ ಅಂತೇವಿ. ನಿಮ್ ಕಡೆ ಏನಂತೀರಿ ನೀವು ಹೇಳಿ ನಮಗ ತಿಳಿಸ್ಬೇಕು. ಈ ಚಾನಲ್ಗೆ ಲೈಕ್ ಮಾಡ್ರಿ ಇದಕ್ಕ ಎಲ್ಲಾರು ಕೂಡಿ ನೋಡಿ ಕಿಸಿನ್ ಲೈಕ್ ಮಾಡೋದು ಹೋರಿ. ರೀ ಶೇರ್ ಮಾಡ್ರಿ. ಮುಂದಿನವ್ರಿಗೆ ತಿಳಿಯಂತದ್ದು ಒಬ್ರಿಗೊಬ್ರು ತಿಳಿಸ್ರಿ. ಯಾಕಂದ್ರೆ ನೀವೇ ತಗೊಂಡು ನೀವೇ ನೋಡಿ ಕೂತ್ರ ನಮಗೂ ವಿಡಿಯೋ ಮಾಡ್ಲಕ್ಕೂ ಮನಸ್ಸಾಗೋದಿಲ್ಲ. ಕೆಲವೊಂದು ವಿಡಿಯೋಗಳು ಮಾಡಿರ್ತೇವೆ ನಾವು. ಮುಂದಿನವ್ರಿಗೆ ನೀವು ಒಬ್ಬೊಬ್ಬರಿಗೆ ಅವ್ರಿಗೆ ಇವ್ರಿಗೆ ತಿಳಿಸ್ರಿ ತಪ್ಪು ಹಿಂಗಿರ್ತೈತಿ ಇದು ಇರ್ತೈತಿ. ಯಾಕಂದ್ರೆ ಬಡವ್ರು ಇರ್ತಾರೆ, ನಮ್ಮ ಹಳ್ಳಿನವ್ರು ಇರ್ತಾರೆ, ಕೆಲವೊಂದು ಮಂದಿಗೆ ದುಡ್ಡು ಇರುದಿಲ್ಲ. ದುಡ್ಡು ಇಲ್ಲಾರ್ದಾಗ ಅವ್ರು ಏನ್ ಮಾಡ್ಬೇಕು, ಒಬ್ಬರಿಗೊಬ್ಬರು ನೋಡಿ ಕಿಸಿಂದ ಅವ್ರು ಮಾಡ್ಕೊತ ಹೋಗ್ಬೇಕಂತ ನಂದೊಂದು ಇದು ಐತಿ. ನಾ ತೋರಿಸಿದ್ದೈತಿ ನಿಮಗಾದ್ರೂ ಮುಂದಿನ ಕಾಲನಾಗ. ಯಾಕಂದ್ರ ಸಾಕಷ್ಟು ದವಾಖಾನಿ ಹಾಕಾಕಿ ಎಷ್ಟೋ ಮಂದಿ ನನ್ನ ಬೆಳಕ 10 ವರ್ಷ 20 ವರ್ಷ ಆದ್ರೂ ತೊಂದು ಹೋಗಿಲ್ಲ. ಇವು ನಾವು ಕೊಟ್ಟಿದ್ದಗಳೇನೆ ಎಷ್ಟೋ ಮಂದಿಗೆ ತೊಂದು ಹೋಗಿದ್ದು ನಾನು ಬೆಲ್ಲಾಕ ಐತಿ. ಎಷ್ಟೋ ಮಂದಿಗೆ ಹೋಗಿದ್ದು ನಾವು ಕೊಟ್ಟಿದ್ದೇವೆ. ಒಂದೇ ಕಾಲಕ್ಕ ಒಂದೇ ಇದಕ್ಕ ಕೊಡುವಂತದಲ್ಲ ಇದು. ಇದು ಏನೈತಲ್ಲ ತೆನ್ನಿಗೆ ಬರುವಂತದ್ ಗಿಡಾನು ಅಂತಿದ್ದೇವೆ ನಾವು ಮೊದಲು. ಇದಕ್ಕ ಬಾವಂಚಿ ಗಿಡ ಅಂತಾರ. ಇದಕ್ಕ ಬಾವಂಚಿ ಗಿಡ ಅಂತ ನಾವು ಹೇಳಿ ನಿಮ್ಗ 2 ಮಾತು ಹೇಳಿ ತಿಳಿಸಿ ಇದು ಮಾಡುತ್ತೇವೆ. ನಮಸ್ಕಾರ ರೀ.